ಇದನ್ನ ಬಚ್ಚಿಟ್ರು, ಬಿಸಾಕಿದ್ರು, ಕರಗಿಸಿದ್ರು ಸಹ ಇದು ನಿಮ್ಮ ಮಗನ ಮುಂದೆ ಮತ್ತೆ ಮತ್ತೆ ಪ್ರತ್ಯಕ್ಷ ಆಗುತ್ತೆ ತಾಯಿ. ಬಹುಶಃ ನಿಮ್ಮ ಮಗ ಹುಟ್ಟಿದಾಗ ಬಿಟ್ಟು ಹೋದ್ರಲ್ಲ, ಅವ್ರದ್ದೇ ಇರಬಹುದು. ನಿಮ್ಗೆ ಗೊತ್ತು ಪ್ರದ್ಯುಮ್ನ ಇವ್ರ ಮಗ ಅಲ್ಲ ಅಂತ? ಮುಖ ನೋಡಿದ್ರೆ ಗೊತ್ತಾಗತ್ತೆ ತಾಯಿ. ಪ್ರದ್ಯುಮ್ನ ಇವರ ಮಗ ಅಲ್ಲ ಅಂತ ಖಚಿತವಾಗಿ ಬರೆದಿದೆ. ನಿಮ್ಮ ಮುಖ ನೋಡಿದ್ರು ನೀವು ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮಗ್ ಯಾರೋ ಹೇಳಿದಾರೆ ಈ ಸತ್ಯನ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವ್ರು ಭಯದಲ್ಲಿದ್ದಾರೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ರ. ಒಂದು ದಿನ ಭಯದಲ್ಲಿ ದುಡ್ಡು ಬೆಚ್ಚಲಿ ಅಂತ. ಇದು ಬ್ಲಾಕ್ ಮೇಲ್. ಯಾರು ಬ್ಲಾಕ್ ಮೇಲ್ ಮಾಡ್ತಿರೋದು? ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ? ಪ್ರದ್ಯುಮ್ನ, ಇಲ್ಲೇನ್ ಮಾಡ್ತಾ ಇದ್ಯಾ? ಅದನ್ನ ನೀನ್ ಹೇಳ್ಬೇಕು. ನೀನು ಅತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮನೇಲಿ ಯಾಕೆ ಯಾರಿಗೂ ಹೇಳ್ದೆ ಬಂದಿದ್ದೀರಾ? ನಿಮ್ಮನ್ನ ಬಹಳ ದಿನದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ನೀವೇ ನಮ್ಮ ಮಠಕ್ಕೆ ಬಂದು ದರ್ಶನ ಕೊಡ್ತೀರಾ ಅಂತ ಗೊತ್ತಾಗಿರ್ಲಿಲ್ಲ. ನೀವು ಬಂದದ್ದು ತುಂಬಾ ಸಂತೋಷ ಆಯ್ತು. ಅಯ್ಯೋ, ನೀವ್ಯಾಕೆ ನನಗ್ ಕೈ ಮುಗಿತಾ ಇದ್ದೀರಾ? ನಾನ್ ನಿಮಗ್ ನಮಸ್ಕಾರ ಮಾಡ್ಬೇಕು. ನೀವು ರುದ್ರಶಿಲೆ ರಥ ಎತ್ತಿದಾಗ್ಲೇ ಗೊತ್ತಾಯ್ತು ನೀವು ಸಾಮಾನ್ಯದವರಲ್ಲ ಅಂತ. ಪೂಜೆ ವಿಷಯವಾಗಿ ಮಾತಾಡಕ್ ಬಂದಿದ್ವಿ. ಮಾತ್ ಮುಗೀತು, ಹೊರಡೋಣ ಈಶ್ವರಿ. ಒಂದ್ ಕೆಲ್ಸ ಆಯ್ತಲ್ಲ, ಅದಕ್ಕೆ ಹೊರಡೋಣ. ಸ್ವಾಮೀಜಿ, ನಾವು ಹೋಗಿ ಬರ್ತೀವಿ. ಜೊತೆಗೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರ್ಲಿ ತಾಯಿ. ಬೆಳಕು ಅಂತ ನಂಬಿಸಿ ಕತ್ತಲ ದಾರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹೊರಡಿ ಇಲ್ಲಿಂದ. ಅದಕ್ಕೆ ಇವ್ರ ಪುರಾಣದ ಕತೆ ಕೇಳಿದ್ರೆ ನಮ್ಗೇನು ಉಪಯೋಗ ಇಲ್ಲ. ಬನ್ನಿ. ಬರ್ತೀನಿ ಸ್ವಾಮೀಜಿ. ಒಂದ್ ನಿಮಿಷ ತಾಯಿ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ತಾಯಿ, ನಿಮ್ಮ ಮಗ ಸಾಮಾನ್ಯದವನ ಅಲ್ಲ ಅಂತ. ಇವತ್ತು ನೀವು ತಂದಿರೋ ಪದಕ ನೋಡಿದ ಮೇಲೆ ನನ್ನ ಅನುಮಾನ ನಿಜ ಆಯ್ತು ತಾಯಿ. ಅದಾದ್ಮೇಲೆ ನಿಮ್ಮ ಮಗನ ಮುಖ ನೋಡಿದ ಮೇಲೆ ನನಗೆ ಯಾವ ಅನುಮಾನವೂ ಉಳಿದಿಲ್ಲ ತಾಯಿ. ಅವನ ಮುಖದಲ್ಲಿ ಅತಿ ಮಾನುಷ ಕಳೆ ಇದೆ. ಅವನು ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಾನೆ ಅನ್ನೋದನ್ನ ನಾವು ತಿಳ್ಕೋಬೇಕು ತಾಯಿ. ಅದಕ್ಕೆ ಒಂದು ದಾರಿ ಇದೆ. ಬೇಡ ಗುರುಗಳೇ. ಯಾಕೆ ಬೇಡ ಅಂತಿದ್ದೀರಾ? ಅವನ ಜನ್ಮ ರಹಸ್ಯ ತಿಳ್ಕೊಳ್ಳೋದು ಬೇಡ ಅಂತೀರಾ? ಬೇಡ ಗುರುಗಳೇ, ನಾನು ಈ ಲಾಕೆಟ್ ಬಗ್ಗೆ ಕೇಳಕ್ ಬಂದೆ ನಿಜ. ಆದ್ರೆ ನನ್ ಮಗನ್ಗೆ ಏನೂ ಆಗಿಲ್ಲ. ಅವನ್ ಸರಿಯಾಗೇ ಇದ್ದಾನೆ. ಇಷ್ಟು ವರ್ಷ ನನ್ ಮಗ ಅಂತಾನೆ ನಾನು ಸಾಕಿದ್ದೀನಿ. ಹೆಮ್ಮೆಯಿಂದ ನನ್ ಮಗ ಅಂತ ಎದೆಗೌಚ್ಕೊಂಡು ಪ್ರಪಂಚ ತೋರ್ಸ್ ಬೆಳೆಸಿದೀನಿ. ನನ್ ಕೊನೆ ಉಸಿರಿರೋ ತನಕ, ಪ್ರದ್ಯುಮ್ನ್ಗೆ ನನ್ ನೆನ್ಪಿರೋ ತನಕ ನಾನು ಅವ್ರಮ್ಮ, ಅವ್ನ್ ನನ್ ಮಗ. ನನಗ ಅವನ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಕ್ಕೆ ನನಗೊಂಚೂರು ಇಷ್ಟ ಇಲ್ಲ. ನನ್ ಮಗನ್ ಬಗ್ಗೆ ನನ್ಗೆಲ್ಲ ಗೊತ್ತಿದೆ, ಹೊಸ್ತೇನೂ ಇಲ್ಲ. ಬರ್ತೀನಿ ಗುರುಗಳೇ.
ನೀನು ಆ ಮನೆಯಿಂದ ಹೊರಟ್ರೆ ರಾಜಕುಮಾರನಿಂದ ದೂರ ಆಗ್ತೀಯ. ನಾನು ನಿನ್ನ ಆ ಮನೇಲಿ ಇರುವಂತ ಹೇಳಿದ್ದಕ್ಕೂ ಒಂದು ಕಾರಣ ಇದೆ. ನೀನು ವಾಪಸ್ ಆ ಮನೆಗೆ ಹೋಗು. ನಿನ್ನಿಂದ ಮಾಡಲೇಬೇಕಾದ ಕೆಲಸವಿದೆ, ಆಗಲೇಬೇಕಾದ ತ್ಯಾಗವಿದೆ. ನಿನ್ನ ಆಯ್ಕೆ ಈ ಮನೇನ, ಆ ಲೋಕನ. ನಿನ್ನ ಲೋಕನ ಉಳಿಸ್ಬೇಕಾ ಹಾಳು ಮಾಡ್ಬೇಕಾ ನೀನೇ ನಿರ್ಧಾರ ಮಾಡು. ನಿನ್ನ ಆಯ್ಕೆ ಈ ಮನೇನ, ಆ ಲೋಕನ ಉಳಿಸ್ಬೇಕಾ ಇಲ್ಲ ಹಾಳು ಮಾಡ್ಬೇಕಾ ನಿರ್ಧಾರ ಮಾಡುತ್ತೆ. ಯೋಚನೆ ಮಾಡು ಆಮ್ರಪಾಲಿ, ಸತ್ಯದಿಂದ ಓಡೋಗ್ತೀಯಾ ಅಥವಾ ಇದ್ದು ಯುದ್ಧ ಮಾಡ್ತೀಯ? ಆಯ್ಕೆ ನಿಂದು ಆಮ್ರಪಾಲಿ, ಆಯ್ಕೆ ನಿಂದು. ಆಮ್ರಪಾಲಿ, ಎಂತಹ ಮೂರ್ಖ ಹೆಣ್ಣು ನೀನು. ನಿನ್ನನ್ನು ಗಂಧರ್ವ ಕನ್ಯೆ ಎಂದು ಒಪ್ಪಿಕೊಳ್ಳಲು ನಾಚಿಕೆ ಆಗುತ್ತದೆ ಕೆಲವೊಮ್ಮೆ. ಆ ಭದ್ರನ ಹೊಗಳಿಕೆಗೂ ನಿನ್ನ ಬುದ್ಧಿಮತೆಗೂ ಸಂಬಂಧವೇ ಇಲ್ಲವಲ್ಲ ಆಮ್ರಪಾಲಿ. ಯಕಶ್ಚಿತ್ ಒಂದು ಅರಿಶಿರದ ದಾರ ಈ ಧನಂಜಯನನ್ನು ತಡೆಯುತ್ತದೆ ಎಂದುಕೊಂಡಿದ್ದೀಯಲ್ಲ. ನೋಡು, ನಿನ್ನ ಪ್ರೀತಿ ಪಾತ್ರರಾದ ಈ ಕುಟುಂಬಕ್ಕೆ ಏನು ಮಾಡುತ್ತೇನೆಂದು. ಆಮ್ರಪಾಲಿ, ಅಂಜಬೇಡ, ಹೆದರಬೇಡ. ನಿನ್ನ ಇಡೀ ಜೀವನ ಇಂತಹ ಕ್ಷಣಗಳಿಗಾಗಿಯೇ ನಾನು ತರಬೇತಿ ನೀಡಿದ್ದು. ಧೃತಿಗೆಡದೆ ಹೋರಾಡು. ಈ ಊರೇ ಒಂಥರ ವಿಚಿತ್ರಪ್ಪ. ಬೆಳಗ್ಗೆಲ್ಲ ಕೆಂಡ ಸುಡ್ದಂಗ್ ಸುಡ್ತಾ ಇತ್ತು. ಈಗ ನೋಡಿದ್ರೆ ಮಳೆ ಬರೋ ತರ ಇದೆಯಲ್ಲ. ಆನ್ಯಾ, ಕೈ ತೋರ್ಸು. ನಿನ್ ಕಣ್ ತೋರ್ಸು. ಏನ್ ಮಾಡ್ತಿದ್ಯಾ? ಡಾಕ್ಟರ್ ಬೊಗಳೆ ಬೃಂದ ಅವ್ರೆ, ನನ್ಗೆ ನಿನ್ನೆ ರಾತ್ರಿಯಿಂದ ತುಂಬಾ ಬೆನ್ನು ನೋವ್ತಿದೆ. ಒಂದ್ ಸ್ವಲ್ಪ ಚೆಕ್ ಮಾಡ್ತೀರಾ?
ಇದು ಧನಂಜಯನ ಕೆಲಸ. ಬೇರೆಲ್ಲೂ ಮೋಡ ಕವಿದಿಲ್ಲ, ಮನೆಯ ಮೇಲೆ ಮಾತ್ರ ಕವಿದಿದೆ. ಇದು ಮಂತ್ರಶಕ್ತಿಯೇ ಸರಿ. ಅಂದರೆ ಅರಿಶಿಣದ ದಾರ ಕೆಲಸ ಮಾಡಲಿಲ್ಲ ಎಂದಾಯಿತು. ಏನು ಮಾಡುತ್ತಿರುವೆ ಧನಂಜಯ? ನಿನ್ನ ಕ್ರೂರ ಮನಸ್ಸಿನ ಯೋಚನೆ ಏನು? ಏನಾದರೂ ಆಗಲಿ, ನೀನು ವಿಜಯಶಾಲಿಯಾಗಲು ಈ ಆಮ್ರಪಾಲಿ ಬಿಡುವುದಿಲ್ಲ. ಧನಂಜಯ ಇಂಥ ಹೀನ ಮಂತ್ರಶಕ್ತಿಯನ್ನು ಉಪಯೋಗಿಸುತ್ತಾನೆಂದುಕೊಂಡಿರಲಿಲ್ಲ. ಧನಂಜಯ, ನೀನು ನಿಜವಾಗಿಯೂ ಅತಿ ದುಷ್ಟ. ಇಂತಹ ಮಂತ್ರಶಕ್ತಿಯನ್ನು ಸಹಸ್ರ ವರ್ಷಗಳ ಕಾಲ ಯಾವ ಗಂಧರ್ವನೂ ಬಳಸಿರಲಿಲ್ಲ. ಏನು ಮಾಡಲಿ? ಮನೆಯವರನ್ನು ಹೇಗೆ ಉಳಿಸಲಿ? ಹೋದ್ರು ಎಲ್ರು? ಪುಟಾಣಿ, ಪುಟಾಣಿ!